ಸ್ನೇಹಿತರೆ ನಮಸ್ಕಾರ. ಈ ಒಂದಿನಿಂದ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತವನ್ನು ಅಧ್ಯಯನ ಮಾಡೋಣ. ಇದರಲ್ಲಿ ನಾವು ಮೊದಲಿಗೆ ಸಾರ್ವಜನಿಕ ಆಡಳಿತ ಅನ್ನೋದನ್ನು ನೋಡಿದ್ದೀವಿ ಈಗಾಗಲೇ. ಅಂದರೆ ಸರ್ಕಾರದ ನಿಯಂತ್ರಣ ಮತ್ತು ಒಳಪಟ್ಟು ಅದನ್ನು ಆಡಳಿತ ಅಂದರೆ ನಿರ್ವಹಣೆ ಮಾಡೋದನ್ನು ನಾವು ಸಾರ್ವಜನಿಕ ಆಡಳಿತ ಅಂತ ಹೇಳಿ ಕರಿತೀವಿ ಅಂತೇಳಿ. ಮತ್ತು ಆಮೇಲೆ ಇದು ಸಂಕುಚಿತವಾಗಿ ಹೇಳ್ತಾ ಇದ್ದೀನಿ, ಮತ್ತು ಅದಕ್ಕೆ ಬ್ರ್ಯಾಡರ್ ಇನ್ಫಾರ್ಮೇಷನ್ ಇದೆ, ಅದನ್ನು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಇವತ್ತು ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ನೋಡ್ತಾ ಇದ್ದೀವಿ. ಸ್ವರೂಪವನ್ನು ನಾವು ಎಷ್ಟು ಬೇಕೋ ಅಷ್ಟು ನೋಡಿಕೊಳ್ಳೋಣ, ತುಂಬ ಇದನ್ನು ನಾವು ಇದರಿಂದ ಬೇಡ. ಈ ಸಾರ್ವಜನಿಕ ಆಡಳಿತವು ಸ್ವರೂಪವನ್ನು ನಾವು ಎರಡು ಥರನಾಗಿ ನಾವು ನೋಡ್ಬೋದು. ಇಲ್ಲಿ ಒಂದು ಸಾರ್ವಜನಿಕ ಆಡಳಿತವನ್ನು ನಾವು ನೋಡೋದಾದರೆ ಒಂದು ಸಾಧನವಾಗಿದೆ ಅಂಥೇಳಿ ನೋಡ್ಬೋದು. ಇದು ಸಾಧನವಾಗಿದೆ ಆದರೆ ಗುರಿಯಲ್ಲ. ಅಂದರೆ ಸಾರ್ವಜನಿಕ ಆಡಳಿತ ಅನ್ನೋದು ಸಾಧನವಾಗಿ ಕಾರ್ಯನಿರ್ವಹಿಸೋದು ಹೊರತು ಗುರಿಯಲ್ಲ. ನಾವು ಇದನ್ನು ನಾವು ಸಾಧನವಾಗಿ ಬಳಸಿಕೊಂಡು ಇದರ ಗುರಿಯನ್ನು ಯಶಸ್ವಿ ಮಾಡಬಹುದು. ಹಾಗಾಗಿ ಇದು ಸಾಧನವೇ ಹೊರತು ಗುರಿಯಲ್ಲ. ಗುರಿ ಅಂದರೆ ಏನಂದರೆ ಈ ಪ್ರಜಾ ಕಲ್ಯಾಣ, ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ಜನರ ಕಲ್ಯಾಣ, ದೇಶದ ಅಭಿವೃದ್ಧಿ, ಉತ್ತಮ ಆಡಳಿತ, ಗುಡ್ ಗವರ್ನೆನ್ಸ್, ಇವುಗಳನ್ನು ನಾವು ಗುರಿ ಅಂತ ಕರಿತೀವಿ. ಈ ಗುರಿಗಳನ್ನು ಈಡೇರಿಸಬೇಕಾದ್ರೆ ಸಾಧನವೇ ಮುಖ್ಯ. ಆದರೆ ಇದು ಗುರಿಯಾಗಿರೋದಿಲ್ಲ, ಬರೀ ಸಾಧನ ಆಗಿ ಕಾರ್ಯನಿರ್ವಹಿಸ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಇದೊಂದು ಒಂದೇದು ನಾವು ನೋಡ್ತಾ ಇದ್ದೀವಿ, ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ ಅದು. ಇದು ಒಂದನೇ ಪಾಯಿಂಟು. ಆಮೇಲೆ ಇದು ಗುರಿ ಅಲ್ಲ ಅಂತೇಳಿ ನೀವು ಬರೀಬೇಕು. ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಮತ್ತು ಈ ಆಡಳಿತ, ಪ್ರಜಾ ಕಲ್ಯಾಣ ಆಡಳಿತ ಬರ್ತದೆ, ದೇಶದ ಅಭಿವೃದ್ಧಿ ಬರ್ತದೆ, ಆಮೇಲೆ ಗುಡ್ ಗವರ್ನೆನ್ಸ್ ಬರ್ತದೆ. ಈ ಗುರಿಗಳಲ್ಲಿ ಇದು ಬರ್ತದೆ, ಇದನ್ನೆಲ್ಲ ನೋಡ್ಕೊಳ್ಬೇಕು. ಇನ್ನು ಸೆಕೆಂಡ್ ಪಾಯಿಂಟ್, ಒಂದು ಪಾಯಿಂಟ್ ನೋಡೋದಾದರೆ ಇದು ಕಾರ್ಯಾತ್ಮಕವಾಗಿದೆ. ಅಂದರೆ ಇದು ಚಲಿಸುತ್ತಿರುವ ಆಡಳಿತ, ಕಾರ್ಯಾತ್ಮಕವಾಗಿದೆ, ಕಾರ್ಯಪ್ರವೃತ್ತಿಯಾಗಿದೆ. ಅಂದರೆ ಸಾರ್ವಜನಿಕ ಆಡಳಿತ ಎಂಬುದು ನಿಂತ ನೀರಲ್ಲ, ಹರಿಯುತ್ತಿರುವ ನೀರು. ಯಾವಾಗ ಬೇಕಾದರೂ ಬದಲಾವಣೆ ಆಗ್ಬೋದು. ನೋಡಿ, ಮೊದಲು ನಾವು ಹೆಂಗೆ ಆಡಳಿತ ಮಾಡ್ತಿದ್ವಿ, ಈಗ ಹೆಂಗೆ ತಂತ್ರಜ್ಞಾನ ಬಳಸ್ಕೊಂಡು ಆಡಳಿತ ಮಾಡ್ತಿದ್ವಿ. ಮೊದಲು ಅಷ್ಟು ವ್ಯಾಪಕವಾಗಿ ಇರಲಿಲ್ಲ. ಜನರಿಗೆ ಮುಟ್ಟಬೇಕಾದ್ರೆ ತುಂಬ ಹಣಗಳು ಬಂದು ಮುಟ್ಟಬೇಕಾದ್ರೆ, ಬೆಳೆಹಾನಿ ಬಂದು ಮುಟ್ಟಬೇಕಾದ್ರೆ ತುಂಬ ಆಗ್ತಿತ್ತು. ಈಗ DBT ಬಂದಿದೆ, ಡೈರೆಕ್ಟ್ ಬೆನಿಫಿಷರಿ ಮೂಲಕ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಕುಂತಲ್ಲಿ ಚೀಫ್ ಸೆಕ್ರೆಟರಿ ಅವರು ಒಂದು ಸೈನ್ ಹಾಕಿದರೆ ಮುಗೀತು, ತಂಬ ಹಾಕ್ಬಿಟ್ರೆ ಮುಗಿದೋಯ್ತು. ಕೋಟಿ ದುಡ್ಡು ಬಂದು ಯಾರಿಗೆ ಹೋಗ್ಬೇಕಲ್ಲ ಸೆಟ್ ಮಾಡಿರ್ತಾರೆ, ಅಮೌಂಟ್ ಬಂದ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ ಎಸ್, ಇದು ಹರಿಯುತ್ತಿರುವ ನೀರು, ಅಂದರೆ ಕ್ರಿಯಾತ್ಮಕವಾಗಿದೆ. ನೀವಿಷ್ಟು KSಗೆ ಇದ್ರ ವಿವರಣೆಯನ್ನು ಕೊಟ್ಟರೆ, ಇನ್ನೂ ಹೆಚ್ಚು ವಿವರಣೆ ಕೊಟ್ಟರೆ ಸಾಕಾಗತ್ತೆ. ಇದಿಷ್ಟು ಸ್ವರೂಪ. ಇನ್ನು ವ್ಯಾಪ್ತಿ ನೋಡೋದಾದರೆ ನಾವು ವ್ಯಾಪ್ತಿಯನ್ನು ನೋಡ್ತೀವಿ. ಈ ವ್ಯಾಪ್ತಿಯನ್ನು ನಮ್ಮ ಜನರು, ನಮ್ಮ ಚಿಂತಕರು ಇದನ್ನು ಎರಡು ಥರ ಮಾಡ್ಕೊಂಡಿದ್ದಾರೆ. ಒಂದು ಬ್ರಾಡರ್, ಇನ್ನೊಂದು ನ್ಯಾರೋ. ಒಂದು ವಿಶಾಲಾತ್ಮಕ ಅಧ್ಯಯನ, ಇನ್ನೊಂದು ಸಂಕುಚಿತ ಅಧ್ಯಯನ. ಗೊತ್ತಾಯ್ತಲ್ಲ? ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನ ಒಂದು ಸಂಕುಚಿತ ಅಧ್ಯಯನ, ಒಂದು ವಿಶಾಲಾತ್ಮಕ ಅಧ್ಯಯನ. ಸಂಕುಚಿತ ಅಂದರೆ ನ್ಯಾರೋ, ಬ್ರಾಡರ್ ಅಂದರೆ ವಿಶಾಲಾತ್ಮಕ ನೋಡ್ತೀವಿ. ನಾವು ಬ್ರಾಡರ್ ದೆನ್ ನೋಡೋದಾದರೆ ಇದನ್ನು ನಾವು ವಿಶಾಲಾತ್ಮಕವಾಗಿ ಇದನ್ನು ಮಂಡಿಸಿದವರು ಯಾರಪ್ಪ ಅಂತ ಕೇಳಿದರೆ ಪ್ರೊಫೆಸರ್ LD ವೈಟ್ ಒಂದು ಗ್ರಂಥವನ್ನು ಬರೀತಾರೆ. ಯಾವ ಗ್ರಂಥ ಅಂದರೆ 1926ರಲ್ಲಿ ದ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇವರ ಪ್ರಕಾರ ಬ್ರಾಡರ್ ದೆನ್ ಅಂದರೆ ನಾನು ಹೇಳ್ತಾ ಇದ್ದೀನಿ, ಬ್ರಾಡರ್ ದೆನ್ ಅಂದರೆ ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳನ್ನ ಒಳಗೊಂಡು ಆಡಳಿತ ಮಾಡಿದರೆ ಅದನ್ನೇ ನಾವು ವಿಶಾಲಾತ್ಮಕ ಆಡಳಿತ ಅಥವಾ ಅಧ್ಯಯನ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಇದನ್ನು ಬಹಳ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ವಿಶ್ಲೇಷಣೆ ಮಾಡಿ ಹೆಂಗೆ ಏನು ಸ್ಟಡಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯಾಕೆ ಬರೆದ್ರು, ಅದರಲ್ಲಿ ಏನು ಹೇಳಿದ್ರು ಅನ್ನೋದನ್ನು ನೀವು ಕೂಡ ತಿಳ್ಕೊಳ್ಳಿ. ಈ ಸ್ಟಡಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅದನ್ನು ಬರೆದ್ರಲ್ಲ, ನಾವು ಅವರನ್ನು ಏನಂತ ಕರಿತೀವಿ? ಮೊದಲೇ ಬುಕ್ ಬರೆದಂಥ ವ್ಯಕ್ತಿ ಇವರೇ. ನಾವು ವುಡ್ರೋ ವಿಲ್ಸನ್ ಅವರನ್ನ ಪಿತಾಮಹ ಅಂತ ಕರಿತೀವಿ, ಏನು ಸಾರ್ವಜನಿಕ. ಆದರೆ ಅವರು ಎಸ್ಸೆಯನ್ನು ಮಂಡಿಸ್ತಾರೆ. ಆದರೆ ಇವರು ಹೇಳ್ತಾರೆ ಇಲ್ಲಿ ಕಾನೂನು, ಕಾಯ್ದೆಗಳು, ಕಾನೂನುಗಳನ್ನು ಜಾರಿಗೆ ಮಾಡುವುದು ಅಂದರೆ ಕಾರ್ಯಾಂಗ, ಅವುಗಳಲ್ಲಿ ತೊಂದರೆ ಆದರೆ ಅವುಗಳನ್ನು ಬಗೆಹರಿಸುವುದು ನ್ಯಾಯಾಂಗ, ಇವೆಲ್ಲವನ್ನು ಒಳಗೊಂಡರೆ
ಮಾತ್ರ ಸಾರ್ವಜನಿಕ ಆಡಳಿತ. ಅಂದರೆ ವಿಶಾಲಾತ್ಮಕವಾಗಿರಬೇಕು. ಒಂದು ವಿಷಯನ ಮಂಡಿಸುವಾಗ ವಿಷಯದ ಆಳ ಅಗಲ ಎಲ್ಲವನ್ನು ನೋಡಿಕೊಂಡು ಮಂಡಿಸಿದಾಗ ಅದು ನಾವು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಇದನ್ನ ನಾವು ನೋಡ್ತೀವಿ. ಇನ್ನು ನ್ಯಾರೋ ಅಂದರೆ ಸಂಕುಚಿತ ಸಾರ್ವಜನಿಕ ಆಡಳಿತ ಅಂತ ನೋಡಿದರೆ ಇದನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಯಾರು ಬರ್ತಾರೆ ಅಂದರೆ ಸಂಕುಚಿತ ಅಂದರೆ ಇದನ್ನು ನಾವು ಮೊದಲೇ ಯಾರು ಇದನ್ನ ಪ್ರತಿಪಾದಕರು ಅಂದರೆ ಲೂಥರ್ ಗೋಲಿಕ್ ಅಂತ ಕೂಡ ಕರೀತಾರೆ ಕೆಲವೊಬ್ರು ಲೂಥರ್ ಗಲಿಕ್ ಅಂತ ಕರೀತಾರೆ. ನಾವು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬರ್ಕೊಳ್ಳಿ. ಲೂಥರ್ ಗಲಿಕ್ ಅಂತ ನಾನು ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೀನಿ. ಲೂಥರ್ ಗಲಿಕ್ ಅವರು ಇದನ್ನ ನ್ಯಾರೋನ ಅಂದರೆ ಸಂಕುಚಿತ ಆಡಳಿತವನ್ನ ಮಂಡಿಸ್ತಾರೆ. ಅಂದ್ರೆ ಈ ಸಾರ್ವಜನಿಕ ಆಡಳಿತವನ್ನ ನಾವು ನೋಡೋದಾದ್ರೆ ಹಿಂಗೆ ಅಂದ್ರೆ ಇದು ಒಂದು ಕಾರ್ಯಾಂಗ ಮಾತ್ರ. ಅಂದ್ರೆ ಈ ಶಾಸಕಾಂಗ ನ್ಯಾಯಾಂಗ ಅವಶ್ಯಕತೆ ಇಲ್ಲ, ಕಾರ್ಯಾಂಗ ಮಾತ್ರ ಇದನ್ನು ಒಳಗೊಂಡಿರುತ್ತದೆ. ಕಾರ್ಯಾಂಗದ ಮೂಲಕವೇ ಇದನ್ನ ನಾವು ನಿರ್ವಹಣೆ ಮಾಡ್ತೀವಿ. ಕಾರ್ಯಾಂಗದ ಮೂಲಕವೇ ಇದನ್ನ ನಿರ್ವಹಣೆ ಮಾಡ್ತೀವಿ. ಕಾರ್ಯಾಂಗ ಮಾತ್ರ ಇದಕ್ಕೆ ಮೀಸಲು ಅನ್ನೋದನ್ನ ಇವರು ಪ್ರತಿಪಾದಿಸ್ತಾರೆ. ಗೊತ್ತಾಯ್ತಾ? ಇವರೇ ಮುಂದುವರೆದು ಇದಕ್ಕೆ ಒಂದು ಡೆಫಿನೇಷನ್ ಕೊಟ್ಟು ಒಂದು ಪೋಸ್ಡ್ ಕಾರ್ಬ್ ಅನ್ನ ವ್ಯವಸ್ಥೆಯನ್ನ ಕೊಡ್ತಾರೆ. ಪೋಸ್ಡ್ ಕಾರ್ಬ್ ಗೊತ್ತಾಯ್ತಲ್ಲ? ಒಂದೊಂದು ವ್ಯವಸ್ಥೆಗೆ ಅದನ್ನ ಹೆಂಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಲೂಥರ್ ಗಲಿಕ್ ಅವರು 7 ಇತರ ಡೆಫಿನೇಷನ್ಸ್ ನಲ್ಲಿ ಹೇಳ್ತಾರೆ. ಪಿ ಅಂದ್ರೆ ಪ್ಲಾನಿಂಗ್, ಓ ಅಂದ್ರೆ ಆರ್ಗನೈಸೇಷನ್, ಎಸ್ ಅಂದ್ರೆ ಸ್ಟಾಪಿಂಗ್, ಡಿ ಅಂದ್ರೆ ಡೈರೆಕ್ಷನ್ ಅಂದ್ರೆ ನಿರ್ದೇಶನ ನೋಡ್ತೀವಿ. ಆಮೇಲೆ ಸಿ ಅಂದ್ರೆ ಕೋಆರ್ಡಿನೇಷನ್, ಆರ್ ಅಂದ್ರೆ ರಿಪೋರ್ಟಿಂಗ್, ಬಿ ಅಂದ್ರೆ ಬಜೆಟಿಂಗ್. ಪ್ಲಾನಿಂಗ್ ಅಂದ್ರೆ ಯೋಜನೆ, ಆರ್ಗನೈಸೇಷನ್ ಅಂದ್ರೆ ಸಂಘಟನೆ, ಸ್ಟಾಪಿಂಗ್ ಅಂದ್ರೆ ಸಿಬ್ಬಂದಿಗಳು, ಡೈರೆಕ್ಷನ್ ಅಂದ್ರೆ ನಿರ್ದೇಶನ ನೀಡುವುದು, ಕೋಆರ್ಡಿನೇಷನ್ ಅಂದ್ರೆ ಸಹಕಾರ, ಒಂದು ಇಲಾಖೆ ಇನ್ನೊಂದು ಇಲಾಖೆಯೊಂದಿಗೆ ಸಹಕಾರ ಮಾಡುವುದು, ರಿಪೋರ್ಟಿಂಗ್ ಅಂದ್ರೆ ಕಮ್ಯುನಿಕೇಶನ್. ಒಬ್ಬ ಚಿಂತಕ ಹೇಳ್ತಾನೆ, ಈ ಕಮ್ಯುನಿಕೇಶನ್ ಇಲ್ಲದಿದ್ದರೆ ಆಡಳಿತ ಸತ್ತಂತೆ, ಆಡಳಿತ ಕುಸಿದು ಬಿದ್ದಂತೆ, ಮೂರ್ಛೆ ಹೋದಂತೆ ಅಂತ ಹೇಳ್ತಾನೆ. ಬಿ ಅಂದ್ರೆ ಬಜೆಟಿಂಗ್, ಯೋಜನೆ. ಏನೋ ನಾಳೆ ಬಜೆಟ್ ಮಂಡಿಸಲಿದ್ದಾರಲ್ಲ ಅದನ್ನ ನಾವು ಪೂರ್ವ ಯೋಜನೆ ಅಂತ ಕರಿತೀವಲ್ಲ, ಅದನ್ನೇ ಯೋಜನೆ ಮೂಲಕ ನಾವು ಇದಕ್ಕೆ ಇಷ್ಟು ಹಣ ತೆಗೆದಿಡಬೇಕು, ಈ ಕಾರ್ಯಕ್ಕೆ ಇಷ್ಟು ಹಣ ತೆಗೆದಿಡಬೇಕು ಅನ್ನೋದನ್ನ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಇಸ್ ಪೋಸ್ಡ್ ಕಾರ್ಬ್. ಸ್ನೇಹಿತರೆ, ಇದಿಷ್ಟು ಸ್ವರೂಪ ಮತ್ತು ವ್ಯಾಪ್ತಿಯನ್ನ ಸಾರ್ವಜನಿಕ ಆಡಳಿತವನ್ನು ನೋಡ್ತಾ ಇರ್ತೀವಿ.